ಪ್ರಿಯ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸುಧಾಕರ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಲಾಟ್ರಿ ಟಿಕೆಟ್ ವಿನ್ ಆದರೆ ಏನು ಮಾಡ್ತೀರಾ? 1 ಕೋಟಿನೋ 2 ಕೋಟಿನೋ ಲಾಟ್ರಿ ಟಿಕೆಟ್ ವಿನ್ ಆದರೆ ನಾವು ಯೋಚನೆ ಮಾಡ್ತೀವಿ, ಅಲ್ಲೊಂದು ಆಸ್ತಿ ತಗೊಳ್ತೀನಿ, ಇಲ್ಲೊಂದು ಆಸ್ತಿ ತಗೊಳ್ತೀನಿ, ಒಂದು ಕಾರ್ ತಗೊಳ್ತೀನಿ ಅಥವಾ ನಾನು ಸಾಲ ತೀರಿಸ್ತೀನಿ ಅಂತ ನಾವು ಯೋಚನೆ ಮಾಡ್ತೀವಿ. ಗೆಳೆಯರೆ, ಒಂದು ದಿವಸ ಒಬ್ಬ ಕುರುಡನಿಗೆ 10 ಕೋಟಿ ಲಾಟ್ರಿ ಟಿಕೆಟ್ ವಿನ್ ಆಗುತ್ತೆ. ಆ ಲಾಟ್ರಿ ಟಿಕೆಟ್ ಕಂಪನಿಯವರು ಕುರುಡನಿಗೆ ಫೋನ್ ಮಾಡಿ ಹೇಳ್ತಾರೆ, ಕಂಗ್ರಾಚುಲೇಷನ್ಸ್, ನಿಮಗೆ 10 ಕೋಟಿ ರೂಪಾಯಿ ಲಾಟ್ರಿ ವಿನ್ ಆಗಿದೆ, ನಿಮಗೆ ಆಪ್ಷನ್ 2 ಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಆ 10 ಕೋಟಿಯನ್ನು ನಗದಾಗಿ ತೆಗೆದುಕೊಳ್ಳುವಂಥದ್ದು ಅಥವಾ ನಿಮಗೆ ಹೋಗಿರುವಂಥ 2 ಕಣ್ಣನ್ನು ನೀವು ಪಡೆಯುವಂಥದ್ದು. ಆವಾಗ ಕುರುಡ ಏನು ಹೇಳ್ತಾನೆ ಗೊತ್ತಾ? ನನಗೆ ಆ 10 ಕೋಟಿ ರೂಪಾಯಿ ಬೇಡ, ಆ 2 ಕಣ್ಣನ್ನು ಕೊಡಿ, ಅಷ್ಟೇ ಸಾಕು ಅಂತಾನೆ. ಗೆಳೆಯರೆ, ನಾವು ಎಲ್ಲರೂ ಹುಟ್ಟಿದಾಗಲೇ ಅದೆಷ್ಟು $1 ಬಿಲಿಯನ್ ವರ್ತ್ ನಮ್ಮ ಬಾಡಿನ ನಾವು ಪಡೆದು ಹುಟ್ಟಿರ್ತೀವಿ. ನಮ್ಮ ಹಾರ್ಟ್ ಇರ್ಬೋದು, ಕಣ್ಣಿರ್ಬೋದು, ಲಂಗ್ಸ್ ಇರ್ಬೋದು, ಇದ್ರ ಎಲ್ಲ ಬೆಲೆ ಕಟ್ಟಕ್ಕಾಗತ್ತೆ? ಖಂಡಿತ ಇಲ್ಲ. ನಾವೊಂದು ಮೊಬೈಲ್ ಫೋನ್ ತಗೊಂಡ್ರೆ ಅದನ್ನು ಪ್ರತಿದಿನ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಲಿಲ್ಲ ಅಂದರೆ ಆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಆದರೆ ನಮ್ಗೆ ಆ ದೇವರು ಕೊಟ್ಟಿರುವಂತಹ ಹೃದಯ ಇರ್ಬೋದು, ಅಂಗಾಂಗಗಳು ನಾವು ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ರೂ ಅದು ತನ್ನ ಕೆಲಸವನ್ನು ನಿಲ್ಲಿಸೋದಿಲ್ಲ. ಆದರೆ ನಾವು ಸಾಧನೆ ಹಾದಿಯಲ್ಲಿ ಹೋಗಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ನಾವು ಯಾವತ್ತೂ ಕಂಪೇರ್ ಮಾಡ್ತೀವಿ, ಅವನು ಶ್ರೀಮಂತ, ಅವನು ದೊಡ್ಡವನು, ಅವನು ಚಿಕ್ಕವನು ಅಂತ. ಆದರೆ ನಾವು ಹುಟ್ಟಿದಾಗಲೇ $1 ಬಿಲಿಯನ್ ವರ್ತ್ ನಾವು ಪಡೆದು ಹುಟ್ಟಿದ್ದೀವಿ ಅನ್ನೋದನ್ನು ನಾವು ಮರಿತೀವಿ. ಗೆಳೆಯರೆ, ಯಾವತ್ತೂ ಅಷ್ಟೇ, ಯಾವುದೇ ಕೆಲಸದಲ್ಲಿ ನಾವು ತೊಡಗಿದ್ದಾಗ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ನೀವೊಂದು ಜರ್ನಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಕಾರ್ನ ರೇರ್ ವಿಂಡೋದಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದೆಷ್ಟೋ ಕಾರ್ಗಳು ನಿಮ್ಮ ಹಿಂದೆನೂ ಇರುತ್ತೆ, ಮುಂದೆ ನೋಡಿದ್ರೆ ಅದೆಷ್ಟೋ ಕಾರ್ಗಳು ನಿಮ್ಮ ಮುಂದೆನೂ ಇರುತ್ತೆ. ಹಾಗಾದರೆ ನಮ್ಮ ಸಾಧನೆ ಹಾದಿಯಲ್ಲಿ ನಾವು ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟು ಪ್ರಯತ್ನ ಮಾತ್ರ ನಾವು ಪಡಬೇಕು. ಅವನು ಮುಂದಿದ್ದಾನೆ, ಇವನು ಹಿಂದಿದ್ದಾನೆ ಅಂತ ನಾವು ಯೋಚನೆ ಮಾಡಬಾರ್ದು. ಎರಿಕ್ ಅನ್ನುವ ಒಬ್ಬ ಸಾಧಕ 7 ಶಿಖರವನ್ನು ಹತ್ತುತ್ತಾನೆ, ಅವನಿಗೆ 2 ಕಣ್ಣುಗಳೇ ಇರಲಿಲ್ಲ. ಅರುಣಿಮಾ ಸಿನ್ಹಾ ಅನ್ನುವಂಥ ಮಹಿಳೆ ಹಿಮಾಲಯವನ್ನು ಹತ್ತುತ್ತಾಳೆ, ಅವಳಿಗೆ 2 ಕಾಲಿರಲಿಲ್ಲ. ಎಂತಹ ಸಾಧಕರು ನೋಡಿ. ಅದಕ್ಕೆ ಹೇಳ್ತಾರೆ, ಯು ಆರ್ ನಾಟ್ ಹ್ಯಾಂಡಿಕ್ಯಾಪ್ ಇನ್ ಫಿಸಿಕ್, ಯು ಆರ್ ಹ್ಯಾಂಡಿಕ್ಯಾಪ್ ಇನ್ ಮೈಂಡ್ ವಿಚ್ ಕೆನಾಟ್ ಬಿ ಕ್ಯೂರ್ಡ್ ಅಂತ. ದೈಹಿಕವಾಗಿ ಅಂಗವಿಕಲತೆ ಇರುವವರು ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಆದರೆ ಮಾನಸಿಕವಾಗಿ ಅಂಗವಿಕಲತೆ ಇದ್ದವರು ಏನೂ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಗೆಳೆಯರೆ, ಯು ಆರ್ ಆನ್ ಯುನೀಕ್ ಪೀಸ್. ನಿಮಗೆ ನಿಮ್ಮದೇ ಆದಂಥ ಚೈತನ್ಯವನ್ನು ಆ ದೇವರು ಕೊಟ್ಟಿದ್ದಾನೆ. ಅದ್ರ ಮೇಲೆ ನಂಬಿಕೆ ಇಟ್ಟು ಮುಂದುವರಿರಿ, ಸಾಧನೆ ಹಾದಿಯಲ್ಲಿ ಯಶಸ್ಸನ್ನು ಪಡೆಯಿರಿ. ಧನ್ಯವಾದಗಳು.